ಅರ್ಜುನ್ ಹತ್ರ ಏನಂದ ಅವನು? ಮದ್ವೆಗೆ ಒಪ್ಕೊಂಡ? ಯಾಕತ್ತೆಮ್ಮ ಒಪ್ಕೊಳ್ಳಿಲ್ವಾ? ಒಪ್ಕೊಂಡ. ಆದರೆ ಅವನು ನಮ್ಮ ಮದುವೆಗೆ ಒಪ್ಸಿ ನಾನು ಬರೋಷ್ಟೊತ್ತಿಗೆ ನನ್ನ ಜೀವನೇ ಹೋದಂಗಾಯ್ತು. ತುಂಬಾ ಹಠ ಮಾಡಿದ್ನ? ಅವನ ಮನ್ಸಿನ ತುಂಬ ಅಮೃತನೇ ಇದ್ದಾಳೆ ಕಣೆ. ಈ ವಿಷಯ ನಿನಗೆ ಗೊತ್ತಿಲ್ವಾ? ಮಣಿ ಜೊತೆ ತನ್ನ ಮದುವೆನೇ ಬೇಡ ಅಂದ. ನಾನು ತುಂಬಾ ಕಷ್ಟಬಿದ್ದು ಈ ಮದುವೆಗೆ ಒಪ್ಸಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆಮ್ಮ. ಆದಷ್ಟು ಬೇಗ ಮಣಿ ಜೊತೆ ಅವ್ನ ಮದುವೆ ಆಗ್ಬಿಟ್ರೆ ಆ ನಾಗಿಣಿ ಅಮೃತ ಕಾಟದಿಂದ ಇವನು ಮುಕ್ತನಾಗ್ತಾನೆ. ಮತ್ತೆ ನನಗೂ ಸಂತೋಷ ಆಗುತ್ತೆ. ಆದ್ರೆ ನಿನ್ನ ನೋಡಿದ್ರೆ ಈ ಮದುವೆಯಿಂದ ನೀನು ಸಂತೋಷ ಪಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹ್ಞೂ ಅತ್ತೆಮ್ಮ, ಸಂತೋಷ ಏನೋ ಇದೆ, ಆದರೆ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ. ಕಷ್ಟ ಯಾಕೆಮ್ಮ? ಅರ್ಜುನ್ ಮಣಿ ಮದ್ವೆನ ತುಂಬಾ ಅದ್ಧೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಬಾಬಾ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟು ಇವತ್ತೇ ಮದ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮದ್ವೆ ಅಂದ್ರೆ ಹೀಗೆ ನಿಂತ ಕಾಲಲ್ಲೇ ದಿಢೀರಂತ ಮಾಡೋಕ್ಕಾಗತ್ತಾ? ಭೈರವ ಬಾಬಾ ವೈರಾಗಿ, ಸ್ವಂತದವರಿಲ್ಲ, ಮದ್ವೆ ಆಗಿಲ್ಲ, ಸಂಬಂಧಗಳು ಅಂದ್ರೇನೆ ಏನು ಅಂತ ಅರ್ಥ ಆಗಲ್ಲ. ಒಂಟಿಯಾಗಿ ಬದುಕೋ ವೈರಾಗಿ ಅವರು. ಆದ್ರೆ ನಾವು ಹಾಗಲ್ವಲ್ಲ ಅತ್ತೆಮ್ಮ, ನಾವು ಸಂಸಾರಸ್ಥರು. ನಮಗೆ ನಮ್ಮದೇ ಆದ ಆಸೆಗಳು, ನಿರೀಕ್ಷೆಗಳು ಅಂತ ಇವೆ. ಇದೆಲ್ಲ ಅವರಿಗೆಲ್ಲ ಅರ್ಥ ಆಗತ್ತೆ ಹೇಳಿ? ಈಗ ದಿಢೀರಂತ ಮದುವೆ ಅಂದ್ರೆ ಮಾನಸಿಕವಾಗಿ ನಂಗೆ ಒಪ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಹೇಮಾ, ನಿನ್ನ ಮನಸ್ಸು ನಂಗೆ ಅರ್ಥ ಆಗುತ್ತೆ ಕಣೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇದೊಂಥರ ಒಳ್ಳೇದೇ ಅಂತ ಅನಿಸ್ತಾ ಇದೆ. ಹೇಮಾ, ಅರ್ಜುನ್ ಮನಸ್ಸು ಈ ನಡುವೆ ಎಷ್ಟು ಚಂಚಲವಾಗಿದೆ ಅಂತ ನಿನಗೆ ಗೊತ್ತಲ್ವಾ? ಅವನ ಅಮೃತನ ಎಷ್ಟು ಪ್ರೀತಿಸ್ತಾ ಇದ್ದ. ಇನ್ನೊಂದು ಹುಡುಗಿ ಬಗ್ಗೆ ಅವನ ಕನಸಿನಲ್ಲೂ ಯೋಚಿಸ್ತಾ ಇರಲಿಲ್ಲ. ನಾವು ಅಮೃತನ ಬಗ್ಗೆ ಏನಾದರೂ ಮಾತಂದ್ರು ಅವನು ಅದನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದ. ಬಾಬಾ, ಈ ವಿಷಯನ ನೀವು ನಮ್ಗೆ ಹೇಳೇ ಇರಲಿಲ್ಲ. ನಾವು ನಿಮ್ಮ ಜೊತೆ ಇದ್ರೂ ಅರ್ಜುನ್ ಮದುವೆ ಬಗ್ಗೆ ಬಿಟ್ಕೊಡ್ಲೇ ಇಲ್ವಲ್ಲ ಬಾಬಾ ನೀವು? ಆ ಊರ್ಮಿಳಾ ನನಗೆ ಹೇಳ್ದೆ ನನ್ನನ್ನೇ ಮೀರ್ಸೋದಕ್ಕೆ ನೋಡಿದ್ಲು. ಕೆಲವೊಂದು ವಿಷಯಗಳೇ ಹಾಗೆ, ನಾವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ನಡೆಯುತ್ತೆ, ನಡಿಬೇಕು. ಅದೇನೋ ಸರಿ ಬಾಬಾ, ನೀವು ಹೀಗೆ ಬಂದ ತಕ್ಷಣ ಅರ್ಜುನ್ ಮಣಿ ಮದುವೆ ಅಂತ ಹೇಳ್ಬಿಟ್ರಲ್ಲ. ಬಾಬಾ, ಮದುವೆ ಅಂತಂದರೆ ತುಂಬ ಏರ್ಪಾಡುಗಳು ಮಾಡ್ಕೊಳ್ಳೋದಿರುತ್ತೆ. ಅದರಲ್ಲೂ ನಮ್ಮ ಕುಟುಂಬದ ಮದುವೆ ಅಂದರೆ ತುಂಬ ಸಿಂಪಲಾಗಿ ಮಾಡೋದಕ್ಕಾಗೋದಿಲ್ಲ ಬಾಬಾ. ಈ ಮದುವೆ ಸರಳವಾಗಿ ಬರೀ ತಾಂತ್ರಿಕ ಪ್ರಕ್ರಿಯೆಯಿಂದ ನಡೆಯುತ್ತೆ ಅಂತ ಹೇಳಿದ್ನಲ್ಲ. ಆಯಿತು ಬಾಬಾ, ನೀವು ಹೇಳೋದು ಅರ್ಥ ಆಯಿತು. ಆದರೂ ತೀರಾ ಇವತ್ತೇ ಅಂದರೆ ಕಷ್ಟ ಆಗೋದಿಲ್ವಾ? ಮದುವೆ ಅಂದಮೇಲೆ ಸಣ್ಣ ಪುಟ್ಟ ಏರ್ಪಾಡುಗಳಾದ್ರೂ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯ ಪದ್ಧತಿಗಳೆಲ್ಲ ನನಗೆ ಗೊತ್ತು. ಅದೆಲ್ಲ ಗೊತ್ತಿದ್ದು ಸಹ ನಾನು ನಿಮ್ಮ ಮನೆಗೆ ಬಂದು ಇವತ್ತೇ ಮದುವೆ ಆಗಬೇಕು ಅಂತ. ಇಷ್ಟು ವರ್ಷಗಳಿಂದ ನೀವು ನನಗೆ ಗೊತ್ತು. ಇನ್ನೂ ಈ ವಿಷಯದ ಗಾಂಭೀರ್ಯತೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದು ಹಾಗಲ್ಲ ಬಾಬಾ, ನೀವು ಹೀಗೆ ತಕ್ಷಣ ಬಂದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ನಮಗೆ ಗೊತ್ತು. ಆದರೂ ಒಂದು 2-3 ದಿನ ಸಮಯ ಕೊಟ್ಟಿದ್ದೀರಾ ಚೆನ್ನಾಗಿರ್ತಿತ್ತಲ್ವಾ? ಏ ದಡ್ಡ ರುದ್ರ, ಎರಡು 3 ದಿವಸ ಅಲ್ಲ, ನಾನು 1 ದಿನ ತಡ ಮಾಡಿದ್ರು ಅರ್ಜುನ್ ಒಳಗಿರೋ ನಾಗಮಣಿ ನಮ್ಮ ಕೈ ತಪ್ಪು ಹೋಗ್ತಾ ಇತ್ತು. ನಾಗಮಣಿ, ನಾಗಮಣಿ. ಬಾಬಾ, ಅಂದರೆ
ಇವತ್ತು ಅರ್ಜುನ್ ಮತ್ತೆ ಮಣಿ ಮದುವೆ ಮಾಡಿಸಿದ್ರೆ ಅವನೊಳಗಿರೋ ನಾಗಮಣಿ ಹೊರಗಡೆ ಬರುತ್ತಾ? ಹೌದು, ಇವತ್ತಿನ ಈ ಮುಹೂರ್ತದಲ್ಲಿ ಒಂದು ಸಾಮಾನ್ಯ ಸ್ತ್ರೀ ಅರ್ಜುನ್ನ ಮದುವೆ ಆದ್ರೆ ಅವನೊಳಗಿರೋ ನಾಗಮಣಿನ ಹೊರ ತೆಗಿಬಹುದು. ಅಂದರೆ ನಾಳೆ ನಾಗಮಣಿ ನಮ್ಮ ಕೈಯಲ್ಲಿರುತ್ತಾ? ಹೌದು, ಎಲ್ಲ ನಾವು ಅಂದುಕೊಂಡಂಗಾದ್ರೆ. ಯಾವುದೇ ಕಾರಣಕ್ಕೂ ಈ ವಿಷಯ ಮಣಿಗೆ ತಿಳಿಬಾರ್ದು. ಬಾಬಾ, ಅವಳಿಗೆ ನಾವ್ಯಾಕೆ ಹೇಳೋಣ? ಮೇಲಾಗಿ ಅವಳೊಬ್ಬ ಸಾಮಾನ್ಯ ಹೆಣ್ಣು, ಅವಳಿಗೆ ನಾಗಮಣಿ ವಿಷಯ ತಿಳಿಯುವಂಥ ಸಂದರ್ಭ ಬರೋದೇ ಇಲ್ಲ. ಅವಳು ಸಾಮಾನ್ಯ ಹೆಣ್ಣಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತು. ಇವತ್ತು ಒಂದು ತಾಂತ್ರಿಕ ಕ್ರಿಯೆ ಮೂಲಕ ಅವಳನ್ನು ಸಾಮಾನ್ಯ ಹೆಣ್ಣಾಗಿ ಮಾಡಿ ಅವಳಲ್ಲಿರೋ ಶಕ್ತಿಯನ್ನೆಲ್ಲ ಕಿತ್ಕೋತೀನಿ. ನನ್ನ ಜೀವನದಲ್ಲಿ ಅಮೃತ ಒಬ್ಳಿದ್ರೆ ಸಾಕು, ಇನ್ಯಾರು ಬೇಡ ಅಂತ ಅವ್ನು ಮಾತಾಡ್ತಿದ್ದ. ಅಂತವನು ಇನ್ನೊಂದು ಮದುವೆ ಪ್ರಸ್ತಾಪನ ಒಪ್ಕೊಂತಾನೆ ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಂತವನು ಈ ಮಣಿ ಮನೆಗೆ ಬರ್ತಿದ್ದ ಹಾಗೆ ಹೇಗೆ ಬದಲಾಗ್ಬಿಟ್ಟ ನೋಡು. ಮಣಿ ಮನೆ ಒಳಗೆ ಕಾಲು ಇಡ್ತಿದ್ದ ಹಾಗೆ ಅವಳ ಕಡೆ ಆಕರ್ಷಣೆ ಶುರುವಾಯಿತು ಅನ್ಸುತ್ತೆ ಅರ್ಜುನ್ಗೆ. ಕರಣ್ ಹತ್ರ, ಚಿತ್ರನ್ ಹತ್ರ ಅವಳ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ದ. ಅವಳನ್ನೇ ಮದುವೆ ಆಗ್ತೀನಿ ಅಂತ ನಮ್ಮ ಮುಂದೆ ಆಟ ಮಾಡ್ದ ಅಲ್ವಾ ಅವನು? ನಮ್ಮ ಅರ್ಜುನ್ ಹೀಗೆ ಮಾಡಿದ್ನ ಅಂತ ನೆನೆಸ್ಕೊಂಡ್ರೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ ಅತ್ತೆಮ್ಮ. ಸಾಲ್ದು ಅಂತ ಅವಳನ್ನ ನಮ್ಮ ಮುಂದೆನೇ ತಪ್ಪಿಬಿಟ್ನಲ್ಲ. ಹೌದು, ಅದಂತೂ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಅರ್ಜುನ್ ಈ ಥರದ ಹುಡುಗ ಖಂಡಿತ ಅಲ್ವೇ ಅಲ್ಲ. ಹೌದು, ಇಲ್ಲ, ಅವನು ಇತ್ತೀಚೆಗೆ ತುಂಬ ಬದಲಾಗಿದ್ದಾನೆ. ಅವನು ನಾವು ನೋಡಿದ್ದ ಅರ್ಜುನ್ ಅಲ್ವೇ ಅಲ್ಲ. ಯಾವಾಗ ಹೇಗೆ ಬದಲಾಗ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮಣಿ ಜೊತೆ ಆಚೆ ಹೋದನು, ಅಮೃತ ಸಿಕ್ಕಿದ ಮೇಲೆ ಈಗ ಅಮೃತ ಅಮೃತ ಅಂತ ಶುರು ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಂಗೆ ಅನಿಸಿದ್ದು ಆದಷ್ಟು ಬೇಗ ಅವನ ಮದುವೆ ಮಣಿ ಜೊತೆ ಆಗೋಗ್ಲಿ ಅಂತ. ಆಗ್ಲಾದ್ರೂ ಅವನ ಮನಸ್ಸಲ್ಲಿರೋ ಚಂಚಲತೆ ಕಮ್ಮಿ ಆಗ್ಬಹುದು. ನಾವು ಇನ್ನೂ ಸ್ವಲ್ಪ ತಡ ಮಾಡಿದ್ರೆ ಅವನು ಏನು ಮಾಡ್ತಾನೆ ಅಂತ ಹೇಳಕ್ಕಾಗೋದಿಲ್ಲ ಹೇಮಾ. ಅದಕ್ಕೆ ಬಾಬಾ ಹೇಳ್ದಾಗೆ ಈ ಮದುವೆ ನಡೀಲಿ ಬಿಡು. ಹೌದು ಅತ್ತೆಮ್ಮ, ಈಗ ನೀವು ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ. ನಾವು ನಮ್ಮ ಅನುಕೂಲ ನೋಡಿಕೊಂಡು ಮದುವೆ ಮಾಡೋಣ ಅಂದರೆ ಮತ್ತೆ ಅರ್ಜುನ್ ಎಲ್ಲಿ ಕೈ ತಪ್ಪು ಹೋಗ್ಬಿಡ್ತಾನೋ ಅಂತ ಅನಿಸ್ತಾ ಇದೆ. ಅವನು ಯಾವುದೇ ಕಾರಣಕ್ಕೂ ಆ ನಾಗಿಣಿ ಅಮೃತ ಕೈಗೆ ಸಿಗಬಾರ್ದು. ನಮ್ಮ ಅರ್ಜುನ್ಗೆ ಇನ್ನೊಂದು ಮದುವೆ ಆಗ್ತಿದೆ ಅಂತ ಏನಾದರೂ ಆ ನಾಗಿಣಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಅವಳು ಈ ಮದುವೆ ನಿಲ್ಲಿಸೋದಕ್ಕೆ ಬಂದೇ ಬರ್ತಾಳೆ. ಕೆಟ್ಟ ನಾಗಿಣಿ ನಮ್ಮನೆ ಹೊಸಲನ್ನ ಮತ್ತೆ ಇನ್ನೊಂದ್ಸಲ ತುಳಿದೇ ಇದ್ರೆ ನಂಗಷ್ಟೇ ಸಾಕು. ನಾನು ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡೆ. ನೀವು ನಿಮ್ಮ ಮಕ್ಕಳು ಅವಳ ವಿರುದ್ಧವಾಗಿ ಮಾತಾಡಿದಾಗ ನಾನು ನಿಮ್ಮ ವಿರುದ್ಧನ ಕಟ್ಕೊಂಡು ಅವಳ ಪರ ನಿಂತೆ. ಕೊನೆಗೂ ನಾಗಿಣಿ ತನ್ನ ಬುದ್ಧಿನ ತೋರಿಸೇ ಬಿಟ್ಲು. ನನ್ನನ್ನೇ ಕಚ್ಚೋಕ್ ಬಂದು ನನ್ನನ್ನು ಅಪಹರಣ ಮಾಡಿ ಒಂದ್ ಕಡೆ ಕೂಡ್ ಹಾಕಿದ್ಲು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ ಅತ್ತೆಮ್ಮ. ಈಗಿನ ಕಾಲದಲ್ಲಿ ಮನುಷ್ಯರನ್ನ ನಂಬೋದೇ ಕಷ್ಟ. ಅಂಥದ್ರಲ್ಲಿ ವಿಷಾಕಾರು ನಾಗುಗಳನ್ನ ನಂಬೋದಕ್ಕಾಗತ್ತಾ ಹೇಳು? ನೋಡು, ಈಗ ನಮ್ಮ ಅರ್ಜುನ್ಗೆ ಒಬ್ಳು ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ. ಅವಳನ್ನ ಮದುವೆ ಆದ್ಮೇಲೆ ಅರ್ಜುನ್ ಸಾಮಾನ್ಯ ಮನುಷ್ಯನಾಗಿ ಬದುಕ್ತಾನೆ ಅಂತ ಶಾಸ್ತ್ರಿಗಳು ಹೇಳಿದಾರಲ್ಲ. ಹೌದು ಅತ್ತೆಮ್ಮ, ನಮ್ಮ ಅರ್ಜುನ್ ಮದುವೆ ಆದಷ್ಟು ಬೇಗ ಮಣಿ ಜೊತೆ ಆದ್ರೆ ಒಳ್ಳೇದು. ಅದೊಂದು ಆಗ್ಬಿಡ್ಲಿ ಬಿಡಿ. ಹೀಗೆ ಮದುವೆ ಆಯ್ತು ಅಂತ ಅಮೃತ ಗೊತ್ತಾದ್ರೆ ನಮ್ಮ ಅರ್ಜುನ್ ಜೀವನದಿಂದ ಅವಳು ಶಾಶ್ವತವಾಗಿ ಆಚೆ ಹೋಗ್ತಾಳೆ. ಆಗ್ಲೇ ನನಗೆ ನೆಮ್ಮದಿ. ಹಾಗೆ ಆಗುತ್ತೆ. ಮಣಿಯಲ್ಲಿ ಮಣಿ, ಮಣಿ, ಬೇಗ ಬಾಮ್ಮ.
ಹಾಂ ಅಜ್ಜಿ ಬಂದೆ. ಯಾಕೆ ಇವರಿಬ್ರು ಸಿದ್ಧವಾಗಿ ಬಂದಿಲ್ಲ? ಬಾಬಾ, ಇವರಿಬ್ರು ಒಲ್ಲದ ಮನಸ್ಸಿಂದನೇ ಬಂದು ನಿಂತಿರೋದು. ಒಲ್ಲದ ಮನಸ್ಸಿಂದ ಬಂದಿದ್ದಾರ? ಅವರ ಮನಸ್ಸು ಒಲಿಯುವ ಹಾಗೆ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ಸಮಯಕ್ಕೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅರ್ಜುನ್ ಮಣಿಗೆ ಮದುವೆ ನಡೆಯುತ್ತೆ. ಮದುವೆಗೆ ಮುಂಚೆ ಒಂದು ತಾಂತ್ರಿಕ ಹೋಮ ನಡೆಯುತ್ತೆ. ಮದುವೆಗೆ ಮುಂಚೆನೆ ಮದುಮಕ್ಕಳನ್ನ ಕೂರಿಸಿ ಹೋಮ ಮಾಡಿಸ್ತೀರಾ ಬಾಬಾ? ಇಲ್ಲ, ಈ ಹೋಮದಲ್ಲಿ ಮಣಿ ಮಾತ್ರ ಕೂತ್ಕೋಬೇಕು. ಬಾಬಾ, ನೀವು ಸರಳ ಮದುವೆ ಅಂತ ಹೇಳಿದ್ರಲ್ಲ, ಈ ಹೋಮ ಎಲ್ಲ ಯಾಕೆ? ಸುಮ್ಮನೆ ಹಾರ ಬದಲಾಯಿಸಿದ್ರೆ ಸಾಕಾಗಲ್ವಾ? ಇದು ನೋಡೋದಕ್ಕೆ ಸರಳ ವಿವಾಹ ಥರನೇ ಕಾಣಿಸುತ್ತೆ, ಆದ್ರೆ ಇದು ತಾಂತ್ರಿಕ ವಿವಾಹ. ಇದರಲ್ಲಿ ಸಾಮಾನ್ಯ ಮದುವೆಗಳಲ್ಲಿರೋ ಥರ ಪದ್ಧತಿಗಳಿರಲ್ಲ, ತಾಂತ್ರಿಕ ಪದ್ಧತಿ ಇರುತ್ತೆ. ಮಣಿ, ಬಾಯಿಲಿ ಹೋಮಕ್ಕೆ ಕೂತ್ಕೋ. ಈ ಬಾಬಾ ಏನೋ ಸಂಚು ಮಾಡಿ ನನ್ನನ್ನು ಇಲ್ಲಿ ಕಟ್ ಹಾಕೋದಕ್ಕೆ ನೋಡ್ತಾ ಇದ್ದಾನೆ ಅನಿಸ್ತಾ ಇದೆ. ನಾನು ಈ ಹೋಮಕ್ಕೆ ಕೂತ್ಕೋಬಾರ್ದು. ಮಣಿ, ಹೋಗಮ್ಮ. ಬಾಬಾ ಹೇಳ್ತಾ ಇದ್ದಾರಲ್ಲ, ಹೋಗಿ ಹೋಮಕ್ಕೆ ಕೂತ್ಕೋ. ಆದರೆ ಈ ಹೋಮದಲ್ಲಿ ನಾನೊಬ್ಳೆ ಏನಕ್ಕೆ ಕೂತ್ಕೋಬೇಕು? ಮದುವೆ ಅಂದಮೇಲೆ ಇಬ್ರು ಕೂತ್ಕೋಬೇಕು ತಾನೆ? ಅರ್ಜುನ್ ಜೊತೆ ಕೂತ್ಕೊಂಡ್ರೆ ಮಾತ್ರ ನಾನು ಕೂತ್ಕೊಳ್ಳೋದು. ಏ ಹುಡುಗಿ, ನನ್ನ ಮಾತನ್ನೇ ವಿರೋಧಿಸ್ತೀಯಾ? ಸುಮ್ಮನೆ ಬಂದು ಕೂತ್ಕೋ. ನಾನೊಬ್ಳೆ ಕೂತ್ಕೊಳ್ಳೋದಿಲ್ಲ ಅಷ್ಟೇ. ಇದೇನ್ ತಾಯಿ, ಈ ಹುಡುಗಿ ಮಾತು ಮೀರಿ ಹೋಗ್ತಾ ಇದ್ರೆ ನೀವು ಸುಮ್ಮನೆ ನೋಡ್ತಾ ಇದ್ದೀರಲ್ಲ. ಹೋಗಿ ಅವಳನ್ನು ಒಪ್ಪಿಸಿ ಕರ್ಕೊಂಡ್ಬರ್ತೀರಾ? ನನಗೆ ಈ ಮನೇಲಿ ಇಷ್ಟು ಅವಮಾನ ಯಾವತ್ತೂ ಆಗಿರಲಿಲ್ಲ. ಬಾಬಾ, ನೀವೇನು ಅಂದ್ಕೋಬೇಡಿ ಬಾಬಾ, ಅವಳಿನ್ನೂ ಚಿಕ್ಕ ಹುಡುಗಿ. ನಾನು ಹೋಗಿ ಮಾತಾಡಿ ಅವಳನ್ನ ಕರ್ಕೊಂಡು ಬರ್ತೀನಿ. ಹಾಂ, ಹೀಗೆಲ್ಲ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ಅರ್ಜುನ್ ಅವರು ನನ್ನಿಂದ ದೂರ ಆಗ್ತಾನೆ ಇದ್ದಾರೆ. ಯಾರೀಗ ನನ್ನ ಸಹಾಯಕ್ಕೆ ನಿಲ್ತಾರೆ? ನನ್ನ ಸಹಾಯಕ್ಕೆ ಅಂತ ಇರೋರು ಈಗ ಶಾಸ್ತ್ರಿಗಳೊಬ್ರೆ. ಅವ್ರನ್ನೇ ಬೇಡ್ಕೋತೀನಿ. ಶಾಸ್ತ್ರಿಗಳೇ, ಈಗ ನನ್ನ ಪಾಲಿನ ದೇವರು ನೀವೇ. ನಾನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಕಾಪಾಡಿದ್ದೀರ. ಹೀಗ್ಯಾಕೆ ನನ್ನನ್ನು ದೂರ ತಳ್ಳಿ ಕೈ ಬಿಟ್ರಿ ಶಾಸ್ತ್ರಿಗಳೇ? ನನಗೆ ನಿಮ್ಮ ಸಹಾಯದ ಅಗತ್ಯ ಇದೆ. ಶಾಸ್ತ್ರಿಗಳೇ, ಯಾರು ನನ್ನ ಸಹಾಯಕ್ಕೋಸ್ಕರ ದೈನ್ಯತೆಯಿಂದ ಬೇಡ್ತಾ ಇದ್ದಾರೆ? ಯಾರಿದು? ಶಾಸ್ತ್ರಿಗಳೇ, ದಯವಿಟ್ಟು ನನ್ನ ಕಾಪಾಡಿ. ನೀವೇ ಹೀಗೆ ಕೈ ಚೆಲ್ಲಿ ಕೂತ್ಕೊಂಡ್ರೆ ಕಾಪಾಡಿ ಅಂತ ಯಾರ ಹತ್ರ ಹೋಗ್ಲಿ ನಾನು? ಅಮೃತ ನನ್ನ ಸಹಾಯಕ್ಕಾಗಿ ಅಂಗಲಾಗ್ತಾ ಇದ್ದಾಳೆ. ಈಗ ಅಂಗಲಾಚುವಂಥ ಪರಿಸ್ಥಿತಿ ಅವಳಿಗೆ ಏನಾಗಿದೆ?
ಮಣಿ ಮತ್ತೆ ಅರ್ಜುನ್ ಮದುವೆ ಇವತ್ತೇ ಆಗಬೇಕು. ಈ ಮದುವೆಗೆ ನಿಮ್ಮ ನೆಂಟರಿಷ್ಟ್ರು ಯಾರು ಇರಬಾರ್ದು. ಭೈರವ ಮಣಿ ಮತ್ತು ಅರ್ಜುನ್ ಮದುವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯವಾಗಬಾರ್ದು. ಅರ್ಜುನ್ ಒಳಗಡೆ ಇರೋ ಆ ನಾಗಮಣಿಯನ್ನು ಭೈರವ ತೆಗೆಯೋ ಪ್ರಯತ್ನದಲ್ಲಿದ್ದಾನೆ. ಆ ಪ್ರಯತ್ನದಲ್ಲಿ ಅರ್ಜುನ ಜೀವಕ್ಕೆ ಅಪಾಯ ಬರ್ಬೋದು. ಅಮೃತ, ನೀನು ಯೋಚನೆ ಮಾಡಬೇಡಮ್ಮ. ನಿನ್ನ ಸಹಾಯಕ್ಕೆ ನಾನಿದ್ದೀನಿ. ನಾನು ಬರ್ತಾ ಇದ್ದೀನಿ. ಈ ಭೈರವ ಅತಿ ಮಾಡ್ತಾ ಇದ್ದಾನೆ. ಇವನಿಂದ ನನ್ನ ಸಹಾಯ ಪಡಿದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಇವನು ಒಂದು ಮಂತ್ರನೂ ಹೇಳೋದಕ್ಕೆ ಆಗದೆ ಇದ್ದ ಹಾಗೆ ಮಾಡ್ತಾ ಇದ್ದೆ. ಮಣಿ, ಬಾಬಾ ನಿನ್ನ ಹತ್ರ ಮಾತಾಡ್ತಿದ್ರು, ನೀನ್ ಪಾಡಿ ನೀನು ಬಂದ್ಬಿಟ್ಟಿಯಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಹೋಮಕ್ಕೆ ಕೂತ್ಕೊ ಅಂತ ಹೇಳಿದ್ರು, ನೀನು ಹಾಗೆ ಬಂದ್ಬಿಟ್ಟಿಯಲ್ಲ, ಯಾಕೆ? ಬಾ. ಆದರೆ ನಂಗೆ ಅವ್ರನ್ನ ನೋಡಿ ಒಂಥರ ಭಯ ಆಯಿತು. ಭಯನಾ? ಯಾಕೆ? ಅವರು ಈ ಮನೆ ಗುರುಗಳಮ್ಮ. ಆದರೆ ನನಗೆ ಅವ್ರನ್ನ ನೋಡಿ ಹಾಗೆ ಅನ್ನಿಸ್ಲಿಲ್ಲ. ಈ ಮಾಟ ಗೀಟ ಮಾಡೋ ಬಾಬನ್ ಥರ ಅನ್ಸಿದ್ರು. ನಾನೊಬ್ಬಳನ್ನೇ ಹೋಮಕ್ಕೆ ಕೂರಿಸಿ ನನಗೇನಾದರೂ ಕೆಟ್ಟದ್ದು ಮಾಡಿಬಿಟ್ರೆ ಅದಕ್ಕೆ ಭಯ ಆಯಿತು. ಏನಮ್ಮ ನೀನು ಹೀಗೆ ಮಾತಾಡ್ತಿದ್ಯಾ? ಬಾಬಾ ಈ ಮನೆ ಹಿತೈಷಿಗಳು, ನಮಗೆ ಮಾರ್ಗದರ್ಶಕರು. ಈ ಮನೆಗೆ ಏನೇ ಒಳ್ಳೇದಾದರೂ ಕೆಟ್ಟದಾದರೂ ನಾವು ಬಾಬನ್ನೇ ಕರೆಯೋದು. ಅಂಥದ್ರಲ್ಲಿ ಹೋಗಿ ಹೋಗಿ ಅವ್ರನ್ನ ಮಾಟ ಮಾಡೋ ಬಾಬಾ ಅಂತ ಹೇಳ್ತಾ ಇದೆಯಲ್ಲ, ತಪ್ಪು ತಪ್ಪು. ಹೀಗೆಲ್ಲ ಹೇಳಬಾರ್ದು ನೀನು. ತಪ್ಪಾಗಿದ್ರೆ ಕ್ಷಮಿಸಿ ಅಜ್ಜಿ. ಆದರೆ ನನಗವ್ರನ್ನ ನೋಡಿ ಹಾಗೆ ಅನ್ನಿಸ್ತು. ತಪ್ಪು ನಿಂದಲ್ಲಮ್ಮ, ನಮ್ಮದು. ಮೊದಲೇ ನಿನ್ನ ಹತ್ರ ಬಾಬಾ ಬಗ್ಗೆ ನಾವು ಹೇಳಬೇಕಾಗಿತ್ತು, ನಾವು ಹೇಳಲಿಲ್ಲ. ಅದು ಅಲ್ಲದೆ ಬಾಬಾ ದಿಢೀರಂತ ಬಂದು ನಿನಗೂ ಅರ್ಜುನ್ಗೂ ಮದುವೆ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ನೀನು ಹೆದರಿದ್ಯಾ ಅನ್ಸುತ್ತೆ. ಹೋಮ ಏನೋ ಸರಿ ಅಜ್ಜಿ, ಆದರೆ ಅವರು ನನ್ನೊಬ್ಬಳನ್ನೇ ಹೋಮದಲ್ಲಿ ಕೂತ್ಕೊ ಅಂತಾರೆ. ಈ ಥರದ ಹೋಮನ ನಾನು ಇವತ್ತುವರೆಗೂ ನೋಡಿಲ್ಲ, ಎಲ್ಲೂ ಕೇಳೂ ಇಲ್ಲ. ಪೆದ್ದಿ ನೀನು, ಮತ್ತೆ ತಪ್ಪು ತಿಳ್ಕೊತಾ ಇದೆಯಲ್ಲ. ಹೋಮಕ್ಕೆ ನೀನೊಬ್ಬಳೇ ಕೂತ್ಕೊ ಅಂದರೆ ನೀನೊಬ್ಬಳೇ ಕೂತ್ಕೋತೀಯಾ, ಅದ್ರ ಜೊತೆಲಿ ನಾವೆಲ್ಲ ಇಲ್ಲೇ ನಿಂತಿರ್ತೀವಲ್ಲ. ನೋಡು, ಅವರು ನಿನ್ನ ಕೈಲಿ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾ ಇರೋದು. ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನೀನೇನಾದ್ರು ಬರೋದು ತಡ ಮಾಡಿದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಅವ್ರ ಕೋಪ ತುಂಬ ಕೆಟ್ಟದು. ಅವ್ರೇನಾದ್ರು ಕೋಪ ಮಾಡಿಕೊಂಡ್ರೆ ಈ ಮನೆಗೆ ಕೆಟ್ಟದಾಗುತ್ತೆ. ಬಾ ಬಾ ನೀನು ಬಾ. ಅಜ್ಜಿ, ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಇನ್ನು ಅರ್ಜುನ್ ತಾಳಿ ಕಟ್ಟುವಾಗ ಹೇಳಿ ಬಂದು ನಾನು ಅವ್ರ ಪಕ್ಕ ಕೂತ್ಕೊಳ್ತೀನಿ. ಏನಮ್ಮ ನೀನು? ದೊಡ್ಡೋಳು ನಾನು, ಇಷ್ಟು ಹೇಳ್ತಾ ಇದ್ದೀನಿ. ನನ್ನ ಮಾತು ಬೆಲೆ ಕೊಡೋದಿಲ್ವಾ ನೀನು? ದೊಡ್ಡೋರ ಮಾತನ್ನ ಚಿಕ್ಕವರು ಕೇಳಬೇಕು. ಬಾ ನನ್ನ ಜೊತೆ. ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ಬೇಕಿದ್ರೆ ನೀವೇ ಹೋಗಿ ಹೋಮಕ್ಕೆ ಕೂತ್ಕೊಳ್ಳಿ, ನನಗೆ ಬಲವಂತ ಮಾಡಬೇಡಿ.